ಓಂ ಶಾಂತಿ. ಮುರುಳಿಯ ದಿನಾಂಕ 26/8/2022. ಪ್ರಾತಃ ಮುರುಳಿ बाप दादा मधुबना. मीठे बच्चे, निरंतर एक बाप की याद में रहने का पुरुषार्थ करो. यही है बेहद का सतो प्रदान पुरुषार्थ. ಬಾಬುವರು ತಿಳಿಸ್ಕೊಡ್ತಿದ್ದಾರೆ, ಮಧುರ ಮಕ್ಕಳೇ, ನಿರಂತರ ಒಬ್ಬ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಿ. ಇದೇ ನೆನಪಿಗೆ ಅಥವಾ ಇದೇ ಪುರುಷಾರ್ಥಕ್ಕೆ ಹೇಳಲಾಗ್ತದೆ ಬೇಹದ್ದಿನ ಸತೋಪ್ರಧಾನ ಪುರುಷಾರ್ಥ ಅಂತ. ಪ್ರಶ್ನೆ, तुम बच्चों को कौन सा संग करना है, कौन सा नहीं. ಈ ದಿನದ ಮುರುಳಿಯಲ್ಲಿ ಬಾಬುವರು ಪ್ರಶ್ನೆ ಕೇಳ್ತಿದ್ದಾರೆ, ನೀವು ಮಕ್ಕಳು ಯಾರ ಸಂಘವನ್ನು ಮಾಡಬೇಕು, ಯಾರ ಸಂಘವನ್ನು ಮಾಡಬಾರ್ದು ಅಂತ ಕೇಳ್ತಾರೆ ಬಾಬಾ. ಎಂತಹವರ ಸಂಘವನ್ನು ನಾವು ಮಾಡಬೇಕು? उत्तर, जो ज्ञान की रूरिहान करते हैं, सर्विसेबल है, उनका ही संग करो. बाकी जो जरमई जगमई करते हैं, फालतू बातें सुनाते हैं, उनके संग से दूर रहो. ಹಿಯರ್ ನೋ ಹಿ ವಿಲ್, ಸಿ ನೋ ಹಿ ವಿಲ್. ಆದ್ದರಿಂದ ಬಾಬಾ ಹೇಳ್ತಾರೆ, ಎಂಥವರ ಸಂಘವನ್ನು ನಾವು ಮಾಡಬೇಕು ಅಂದರೆ, ಯಾರು ಜ್ಞಾನದ ಆತ್ಮಿಕ ಸಂಭಾಷಣೆಯನ್ನು ಮಾಡ್ತಾರೆ, ಜ್ಞಾನದ ಮಾತುಗಳನ್ನು ಮಾತನಾಡ್ತಾರೆ, ಯಾರು ಸೇವಾದಾರಿ ಮಕ್ಕಳಿದ್ದಾರೆ, ಅಂಥವರ ಸಂಘವನ್ನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಯಾರು ವ್ಯರ್ಥ ಮಾತುಗಳನ್ನು ಆಡ್ತಾರೆ ಅಥವಾ ಅವರಿವರ ಬಗ್ಗೆ ಪರಚಿಂತನೆಯನ್ನು ಮಾಡ್ತಾರೆ, ಅಂಥವರ ಸಂಘದಿಂದ ನೀವು ದೂರ ಇರಬೇಕು ಅಂತಾರೆ ಬಾಬಾ ಅವರು. ಆದ್ದರಿಂದ ಹೇಳಲಾಗ್ತದೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಹಾಗೆಯೇ ಕೆಟ್ಟದ್ದನ್ನು ಮಾತನಾಡಬೇಡಿ. ಬಾಬಾ ನಮಗೆ ಬಹಳ ಮುಖ್ಯವಾಗಿ ಹೇಳ್ಕೊಟ್ಟಿರುವಂಥ ಒಂದು ಮಾತು, ಕೆಟ್ಟದ್ದನ್ನು ಯೋಚನೆ ಮಾಡಬೇಡಿ ಅಂತ. ಮತ್ತೊಂದು ಪ್ರಶ್ನೆ ಇದೆ, ಗಫಲತ್ ಕರ್ನೆ ಸೆ ಕೌನ್ ಸೆ ನುಕ್ಸಾನ್ ಹೋತೆ ಹೇ. ಬಾಬಾ ಕೇಳ್ತಾರೆ, ತಪ್ಪುಗಳನ್ನು ಮಾಡೋದ್ರಿಂದ ಏನು ಲಾಸ್ ಆಗ್ತದೆ, ನುಕ್ಸಾನ್ ಆಗುತ್ತೆ ಅಂತ ಕೇಳ್ತಾರೆ ಬಾಬಾ ಅವರು. ಉತ್ತರ, जो गफलत में रहते उनसे हर समय बोले होती रहती हैं, वो बाप का नाम बदनाम करते रहते हैं. ಬಾಬಾವರು ತಿಳಿಸ್ಕೊಡ್ತಿದ್ದಾರೆ, ಯಾರು ತಪ್ಪುಗಳನ್ನು ಮಾಡ್ತಾರೆ ಅವರಿಂದ ಪ್ರತಿ ಸಮಯದಲ್ಲಿ ತಪ್ಪುಗಳು ಆಗ್ತಾನೇ ಇರುತ್ತೆ ಅಂತಾರೆ ಬಾಬಾ. ಅದರ ಜೊತೆಗೆ ಶುಭಾಬರವರ ಹೆಸರಿಗೆ ಕಳಂಕವನ್ನು ತರ್ತಾರೆ, ಬಾಬನ ಹೆಸರಿಗೆ ನಿಂದನೆ ಬರುವಂತೆ ಕೆಲಸ ಮಾಡ್ತಾರೆ, ತಪ್ಪುಗಳನ್ನು ಮಾಡ್ತಾರೆ. ಉನ್ಸೆ ಸಬಿ ಕೋ ನಫರತ್ ಆತಿ ಹೈ, ಓ गोल्डन एज में नहीं पहुँचते, फिर बहुत कड़ी सजा के बागी बनते हैं. ಆದ್ದರಿಂದ ಯಾರು ಈ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ತಿರ್ತಾರೆ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ತಿರಸ್ಕಾರ ಬರುತ್ತೆ. ಅಂಥವ್ರು ಬಾಬಾ ಹೇಳ್ತಾರೆ ಗೋಲ್ಡನ್ ಏಜ್ ಸ್ಥಿತಿಗೆ ತಲುಪಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ. ಗೀತು, ಮಾತಾವು ಮಾತಾ ತೋ ಸಬಕಿ ಭಾಗ್ಯವಿದಾತ. ಮಾತೆಯರಂದರೆ ನೀವೆಲ್ಲರಿಗೂ ಭಾಗ್ಯವನ್ನು ರೂಪಿಸುವಂಥವರು. ಓಂ ಶಾಂತಿ. ಯಹ ಮಾತಾವಂಕಿ ಮಹಿಮಾ, ತುಮ ಸಬ ಮಾತಾಯೇ ಹೋ. ಇದು ಮಾತೆಯರ ಮಹಿಮೆ ಆಗಿದೆ, ನೀವೆಲ್ಲರೂ ಕೂಡ ಮಾತೆಯರೇ ಆಗಿದ್ದೀರಿ. ಭಾರತ ಮಾತಾ ಶಕ್ತಿ ಅವತಾರ್ ಐಸೆ ಕಹಾ ಜಾತಾ ಹೈ, ಕ್ಯೋಂಕಿ ಅವತಾರ್ ಏಕ ಕಾ ಹಿ ಗಾಯಾ ಜಾತಾ ಹೈ. ಹೇಗೆ ಹೇಳಲಾಗ್ತದೆ, ಭಾರತ ಮಾತೆಯರು ಅಂದರೆ ಶಕ್ತಿಯ ಅವತಾರ ಆಗಿದ್ದೀರಿ. ಬಾಬಾ ಹೇಳ್ತಾರೆ, ನಿಜವಾಗಿ ಅವತರಣೆ ಒಬ್ಬ ತಂದೆಯದೇ ಆಗಿದೆ. ವಹ ವಿಶ್ವಕೋ ಪಾವನ್ ಬನಾನೆ ಕೆ ಲಿಯೆ ಅವತಾರ್ ಲೇತೆ ಹೇ. ಆ ತಂದೆ ಏನು ಮಾಡ್ತಾರೆ ಅಂದರೆ ವಿಶ್ವವನ್ನು ಪಾವನ ಮಾಡೋದಕ್ಕೆ ಅವತರಣೆ ಮಾಡ್ತಾರೆ ಅಥವಾ ಅವತರಿಸ್ತಾರೆ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೈ, ಪರಂಪಿತ ಪರಮಾತ್ಮ ಹಮ್ಕೋ ಪತಿ ಸೆ ಪಾವನ್ ಬನಾನೆ ಆಯೇ ಹೇ. ನಾವೆಲ್ಲ ಮಕ್ಕಳ ಬುದ್ಧಿಯಲ್ಲಿದೆ, ಪರಮಪಿತ ಪರಮಾತ್ಮ ತಂದೆ ಎಲ್ಲ ಪತಿತರನ್ನು ಪಾವನ ಮಾಡೋದಕ್ಕೆ ಬಂದಿದ್ದಾರೆ. ಬ್ರಹ್ಮ ಕೆ ತನ್ಮೇ ಹೈ, ಯಹ ಜೋ ದಿಲ್ವಾಲಾ ಮಂದಿರ ಹೈ ಓ ಪೂರಾ ಯಾದಗಾರ ಹೈ. ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ. ಈ ದಿಲ್ವಾಡ ಮಂದಿರ ಪೂರ್ಣ ರೀತಿಯಲ್ಲಿ ಯಾದಗಾರ ಆಗಿದೆ. ಜೋ ಬಿ ಭಕ್ತಿ ಮಾರ್ಗಕ್ಕೆ ಯಾದಗಾರ ಹೈ, ಯಾದಗಾರ ಓತೆ ಹಿ ಸಂಗಮ್ ಕೆ ಹೈ. ಏನೆಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಯಾದಗಾರ್ ಇವೆ, ಅವೆಲ್ಲವೂ ಸಹ ಸಂಗಮ ಯುಗದ ಯಾದಗಾರ್ ಆಗಿವೆ. सत्ययुग त्रेता में तो भी ऐसी बात होती नहीं.
फिर रावण राज्य में मनुष्य दुखी होते हैं. ಸತ್ಯ ತ್ರೇತಾಯುಗದಲ್ಲಿ ಅಂತೂ ಇಂತಹ ಮಾತುಗಳು ಇರೋದಿಲ್ಲ. ಏಕೆಂದರೆ ಬಾಬಾ ಹೇಳ್ತಾರೆ, ರಾವಣ ರಾಜ್ಯದಲ್ಲಿ ಮನುಷ್ಯರೆಲ್ಲರೂ ದುಃಖಿಗಳು ಆಗಿದ್ದಾರೆ. रावण ही रजो तमो बनाते हैं. अब इस समय यह सृष्टि ही तमो प्रधान है. ರಾವಣ ಎಲ್ಲರನ್ನೂ ರಜೋ ಮತ್ತು ತಮೋ ಸ್ಥಿತಿಯಲ್ಲಿ ತರುವಂತೆ ಮಾಡ್ತಾನೆ. ಶುಭಾಬ ಹೇಳ್ತಾರೆ, ಈ ಸಮಯದಲ್ಲಿ ಇಡೀ ಸೃಷ್ಟಿನೇ ಪ್ರಪಂಚವೇ ತಮೋ ಪ್ರಧಾನ ಆಗಿದೆ. जब सृष्टि सतो प्रधान थी तो तुम बच्चे वहाँ राज्य करते थे. तुम्हारी बुद्धि में यह स्वदर्शन चक्र है. ಯಾವಾಗ ಸೃಷ್ಟಿ ಸತೋಪ್ರಧಾನವಾಗಿತ್ತು ಆ ಸಮಯದಲ್ಲಿ ನೀವು ಮಕ್ಕಳು ಅಲ್ಲಿ ರಾಜ್ಯವನ್ನು ನಡೆಸ್ತಾ ಇದ್ರಿ ಅಂತ ಹೇಳ್ತಾರೆ ಬಾಬವರು. ಈಗ ನಿಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ಇದೆ. तुम ब्राह्मण ही स्वदर्शन चक्रधारी बनते हो. ज्ञान देने वाला एक ही ज्ञान सागर है जिसकी निशानी यह दिलवाड़ा मंदिर है. ಬಾಬಾ ತಿಳಿಸ್ತಿದ್ದಾರೆ, ನೀವೆಲ್ಲರೂ ಸಹ ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ. ಜ್ಞಾನವನ್ನು ಕೊಡುವಂಥವರು ಒಬ್ಬ ಜ್ಞಾನ ಸಾಗರ ಆಗಿದ್ದಾರೆ. ಅದರ ನಿಶಾನಿಯಾಗಿ ದಿಲ್ವಾಡ ಮಂದಿರವನ್ನು ತೋರಿಸಲಾಗಿದೆ. ಫಿರ್ ಅಚಲಗಢ ಅವ್ರ ಗುರು ಶಿಖರ್ ಬಿ ಹೈ. ದಿಲ್ವಾಡ ಮಂದಿರದ ಜೊತೆಗೆ ಅಚಲಗಢ ಇದೆ, ಹಾಗೆಯೇ ಗುರು ಶಿಖರವೂ ಕೂಡ ಇದೆ. ತುಮಕೋ ಮಾಲೂಮ್ ಹೈ ಶಿಖರ್ तुमको मालूम है शिखर चोटी को कहा जाता है. पहाड़ी पर शिव बाबा का मंदिर है. ಆದ್ದರಿಂದ ಬಾಬಾ ಹೇಳ್ತಾರೆ, ಶಿಖರ ಅಂತ ಹೇಳುವುದೇ ಎತ್ತರದ ಪ್ರದೇಶಕ್ಕೆ. ಹೀಗೆ ಅನೇಕ ಗುಡ್ಡಗಳ ಮೇಲೆ, ಬೆಟ್ಟಗಳ ಮೇಲೆ, ಪರ್ವತಗಳ ಮೇಲೆ ಶಿವಬಾಬರವರ ಮಂದಿರಗಳು ಮಾಡಲ್ಪಟ್ಟಿವೆ. जिसके लिए कहा जाता है ज्ञान अंजन सद्गुरु दिया अज्ञान अंधेरा विनाश. ಜ್ಞಾನ ಸಾಗರ್ ಹುವಾನ. ಆದ್ದರಿಂದ ಹೇಳಲಾಗ್ತದೆ, ಬಾಬಾ ತಿಳಿಸ್ತಿದ್ದಾರೆ, ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು, ಅದರಿಂದ ಅಜ್ಞಾನದ ಅಂಧಕಾರ ದೂರ ಆಯಿತು ಅಂತ ಹೇಳಲಾಗಿದೆ. ಏಕೆಂದರೆ ಶಿವಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. ಯಹ ಬಿಲ್ಕುಲ್ एक्यूरेट यादगार है. तुम बैठे भी यहाँ ही हो ಚೋಟಿ ಪರ್ ಚढ़ने के लिए. ತಂದೆ ಹೇಳ್ತಾರೆ, ಆದ್ದರಿಂದ ದಿಲ್ವಾಡ ಮಂದಿರ ಬಹಳಷ್ಟು ಎಕ್ಯುರೇಟ್ ಆಗಿರುವಂತಹ ಯಾದಗಾರ್ ಆಗಿದೆ. ನೀವೆಲ್ಲರೂ ಸಹ ಇಲ್ಲಿ ಕೂತ್ಕೊಂಡಿದ್ದೀರಿ ಪುನಃ ಎತ್ತರದ ಸ್ಥಿತಿಗೆ ಹೋಗೋದಕ್ಕೆ, ಶ್ರೇಷ್ಠವಾದ ಉನ್ನತವಾದ ಸ್ಥಿತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೇವೆ. ಪರಮಪಿತ ಪರಮಾತ್ಮಕ್ಕೆ ಗಲೆ ಕಿ ರುದ್ರಮಾಲಾ ಬನನೆ ಕೆ ಲಿಯೆ ತುಮಕೋ ಯಹಾ ಜ್ಞಾನ ಮಿಲ್ತಾ ಹೈ. ಹಾಗೆ ನೀವೆಲ್ಲರೂ ಸಹ ಪರಮಪಿತ ಪರಮಾತ್ಮನ ರುದ್ರಮಾಲೆಯಲ್ಲಿ ಬರುವುದಕ್ಕಾಗಿ ಇಲ್ಲಿ ಕುಳಿತಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಜ್ಞಾನ ಸಿಗ್ತಾ ಇದೆ. ಫಿರ್ ಜಬ್ ತುಮ್ ಅಚಲ್ ಸ್ಥೈರ್ಯಂ बनते हो तो तुम जाकर रुद्रमाला बनते हो. जब तुम सतो प्रधान बन जाते हो तो बाप के साथ निवास करते हो. ಯಾವಾಗ ನೀವು ಅಚಲ ಸ್ಥಿತಿಗೆ ಬರ್ತೀರಿ, ಸ್ಥಿರವಾದಂತಹ ಸ್ಥಿತಿಯನ್ನು ಪಡೆದುಕೊಳ್ತೀರಿ, ಆಗ ನೀವು ರುದ್ರಮಾಲೆಯಲ್ಲಿ ಬರ್ತೀರಿ ಅಂತ ಹೇಳ್ತಾರೆ ಬಾಬಾ. ನೀವು ಸತೋಪ್ರಧಾನ ಆದ್ರಿ ಅಂದರೆ ಶಿವಬಾಬರವರ ಜೊತೆಯಲ್ಲಿ ನಿವಾಸ ಮಾಡ್ತೀರಿ. यह डबल पियरगर है. प्रजापिता ब्रह्मा का भी है और शिव बाबा का भी यहाँ आया है. शिव बाबा भी यहाँ आया है. यह जैसे डबल पियरगर है, प्रजापिता ब्रह्मा का भी और शिव बाबा का भी यहाँ आया है तुम बच्चों को ज्ञान श्रृंगार कराने. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ನೀವೆಲ್ಲರೂ ಸಹ ಇಲ್ಲಿ ಶಿವಬಾಬನ ಹತ್ರ ಬಂದಿದ್ದೀರಿ. ಶಿವಬಾಬರವರು ಜ್ಞಾನದ ಶೃಂಗಾರವನ್ನು ಮಾಡ್ತಿದ್ದಾರೆ. ಯಹ ಬೇಹದ್ ಕಾ ಪಿಯರ್ಗರ್ ಸಸುರ್ಗರ್ ವಹ ತೋ ಹದ್ದುಕೆ ಹೋತೆ ಹೇ. ಕನ್ಯಾ ससुरघर जाकर जौहर आदि पहनती है उसमें सुख समझती है. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಇದು ಬೇಹದ್ದಿನ ತಂದೆಯ ಮತ್ತೆ ತಂದೆಯ ಮನೆಯೂ ಆಗಿದೆ. ಇದು ಬೇಹದ್ದಿನ ತಂದೆಯ ಮನೆಯೂ ಆಗಿದೆ, ಹಾಗೆ ಅತ್ತೆಯ ಮನೆಯೂ ಸಹ ಆಗಿದೆ. ಹೀಗೆ ಲೌಕಿಕದಲ್ಲಿ
ಕುಮಾರಿಯರು ಕನ್ಯೆಯರು ಮದುವೆ ಆದ ನಂತರ ಪತಿಯ ಮನೆಯಲ್ಲಿ ಹೋಗ್ತಾರೆ, ಅವಾಗ ಅನೇಕ ಆಭರಣಗಳನ್ನು ಒಡವೆಗಳನ್ನು ಹಾಕ್ಕೊಳ್ತಾರೆ. ಅದನ್ನೇ ಅವರು ಸುಖ ಅಂತ ತಿಳಿದುಕೊಂಡಿದ್ದಾರೆ. तुम अभी समझ गए हो हम बेहद के बाप के घर में बैठे हैं. ಈಗ ನೀವೆಲ್ಲರೂ ಸಹ ಇಲ್ಲಿ ಕೂತ್ಕೊಂಡಿದ್ದೀರಿ, ತಿಳಿದುಕೊಂಡಿದ್ದೀರಿ, ಬೇಹದ್ದಿನ ತಂದೆಯ ಮನೆಯಲ್ಲಿ ನಾವಿಲ್ಲಿ ಕುಳಿತಿದ್ದೀವಿ. ससुर घर जाने के लिए अविनाशी रत्नों की धारणा कर फिर 21 जन्मों के लिए तुम्हारी ಜೋಲಿ ಬರ್ ರಹಿ ಹೈ. ಆದ್ದರಿಂದ ನಾವೆಲ್ಲರೂ ಸಹ ಅವಿನಾಶಿಯಾಗಿ ಸತ್ಯಯುಗದ ಮನೆಯಲ್ಲಿ ಹೋಗೋದಕ್ಕಾಗಿ ಈ ಸಮಯದಲ್ಲಿ ಏನು ಮಾಡ್ತಾ ಇದ್ದೀವಿ? ಜ್ಞಾನ ರತ್ನಗಳನ್ನು ಧಾರಣೆ ಮಾಡ್ಕೊಳ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, ಇದರಿಂದ ನಿಮಗೆ 21 ಜನ್ಮಗಳವರೆಗೆ ನಿಮ್ಮ ಜೋಳಿಗೆ ತುಂಬಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಪರಂತು ತೀವ್ರ ವೇಗಿ ಇತನೆ ನಹಿ ಹೈ. ಸತೋ ಪ್ರಧಾನ್ ಕೋ ತೀವ್ರ ವೇಗಿ ಕಹಾ ಜಾತಾ ಹೈ. ಆದರೆ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವು ಇಷ್ಟೊಂದು ತೀವ್ರ ವೇಗದಲ್ಲಿಲ್ಲ, ತೀವ್ರ ಪುರುಷಾರ್ಥದಲ್ಲಿ ಇಲ್ಲ ಅಂತಾರೆ ಬಾಬಾ. ಯಾರು ಸತೋ ಪ್ರಧಾನ ಇದ್ದಾರೆ ಅವರನ್ನು ತೀವ್ರ ವೇಗಿಗಳು ಅಂತ ಹೇಳಲಾಗ್ತದೆ. कोई सतोगुणी कोई अब तक भी तमोगुणी है. 3 प्रकार के पुरुषार्थी होते हैं. ಬಾಬಾ ಹೇಳ್ತಾರೆ, ಈ ಕೆಲವರು ಈಗ ಸತೋಗುಣಿ ಇರುವಂಥವ್ರು ಇದ್ದಾರೆ, ಇನ್ನೂ ಕೆಲವರು ರಜೋಗುಣಿ ಸ್ಥಿತಿಯಲ್ಲಿದ್ದಾರೆ. ಪುರುಷಾರ್ಥದಲ್ಲಿ 3 ಪ್ರಕಾರದ ಪುರುಷಾರ್ಥಿಗಳು ಅಂತ ಹೇಳ್ತಾರೆ ಬಾಬಾ. ಸತೋಗುಣಿ ಪುರುಷಾರ್ಥಿಗಳು, ರಜೋಗುಣಿ ಪುರುಷಾರ್ಥಿಗಳು, ತಮೋಗುಣಿ ಪುರುಷಾರ್ಥಿಗಳು. ऊंचते ऊंच पुरुषार्थी सदैव बुद्धि में एक बाप को ही याद करते हैं. ಬಾಬಾ ಹೇಳ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಪುರುಷಾರ್ಥಿಗಳು ಯಾರಿದ್ದಾರೆ ಅವರು ತಮ್ಮ ಬುದ್ಧಿಯಲ್ಲಿ ಒಬ್ಬ ತಂದೆಯನ್ನೇ ನೆನಪು ಮಾಡ್ತಾ ಇರ್ತಾರೆ. ऊंचते ऊंच है वह बाप अभी तुम जानते हो हम बेहद के सुख में जा रहे हैं. ಶುಭಾಬ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ ನಾವೆಲ್ಲರೂ ಬೇಹದ್ದಿನ ಸುಖದಲ್ಲಿ ಹೋಗ್ತಾ ಇದ್ದೇವೆ ಎನ್ನೋದು. तो उसके लिए पुरुषार्थ भी बहुत करना पड़े बेहद का. ಶುಭಾಬ ಹೇಳ್ತಾರೆ, ಅದಕ್ಕಾಗಿ ನಾವೆಲ್ಲರೂ ಕೂಡ ಪುರುಷಾರ್ಥವನ್ನು ಸಹ ಬೇಹದ್ದಿನ ಪುರುಷಾರ್ಥವನ್ನು ಮಾಡಬೇಕು, ತೀವ್ರಗತಿಯ ಪುರುಷಾರ್ಥವನ್ನು ಮಾಡಬೇಕು. ಆತ್ಮ कहती है मैं आयरन एज में आई हूँ, अब परम पिता परमात्मा मिला है. कहते बच्चे तुमको यहाँ पुरुषार्थ कर गोल्डन एज में जाना है. ಆದ್ದರಿಂದ ನಾವೆಲ್ಲರೂ ಸಹ ತಿಳಿದುಕೊಂಡಿದ್ದೇವೆ, ಈಗ ಕಬ್ಬಿಣದ ಯುಗದಲ್ಲಿ ಬಂದಿದ್ದೀವಿ, ಈಗ ನಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಹ ಇಲ್ಲಿ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ ಚಿನ್ನದ ಯುಗದಲ್ಲಿ ಹೋಗೋದಕ್ಕೆ ಅಥವಾ ಗೋಲ್ಡನ್ ಏಜ್ನಲ್ಲಿ ಹೋಗೋದಕ್ಕಾಗಿ. जब ऐसी अवस्था हो जाएगी तब गोल्डन एज में आएंगे. ಯಾವಾಗ ನಿಮ್ಮ ಸ್ಥಿತಿ ಈ ರೀತಿ ಆಗಿಬಿಡ್ತದೆ ಗೋಲ್ಡನ್ ಏಜ್ ಸ್ಥಿತಿಗೆ ಬಂದ್ಬಿಡ್ತೀರಿ ಅಂತಾರೆ ಬಾಬಾ. ಸತೋ ಪ್ರಧಾನ್ ಸೆ ಫಿರ್ तमो प्रधान से फिर सतो प्रधान बनना है. सतो प्रधान भी सबको बनना है. तुम्हारा पार्ट ही सत्युग में है. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಈಗ ನೀವು ತಮೋ ಪ್ರಧಾನ ಇರುವಂಥವರು ಸತೋ ಪ್ರಧಾನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ನಿಮ್ಮೆಲ್ಲರ ಪಾರ್ಟ್ ಸತ್ಯಯುಗದಲ್ಲಿದೆ, ಆದ್ದರಿಂದ ನೀವು ಸತೋ ಪ್ರಧಾನ ಆಗಲೇಬೇಕು. जाना तो सबको है ना, सबको नंबरवार रुद्रमाला में आना है. यह रुद्रमाला कितनी बड़ी है. ಆದ್ದರಿಂದ ತಂದೆ ಹೇಳ್ತಾರೆ, ಎಲ್ಲರೂ ಕೂಡ ಸತೋಪ್ರಧಾನ ಸ್ಥಿತಿಗಂತೂ ಹೋಗಲೇಬೇಕು, ನಂಬರ್ವಾರ್ ರುದ್ರಮಾಲೆಯಲ್ಲಿ ಬರ್ತೀರಿ ಅಂತ ಹೇಳ್ತಾರೆ ಬಾಬಾ. ರುದ್ರಮಾಲೆ ಎಷ್ಟೊಂದು ದೊಡ್ಡದಿದೆ. ಫಿರ್ ಹೈ 8 ಅವರು 108 ರತ್ನೋं की ವೈಜಯಂತಿ ಮಾಲಾ. ಆ ನಂತರ 8 ರತ್ನಗಳ ಮಾಲೆಯೂ ಇದೆ, 108 ರತ್ನಗಳ ವಿಜಯ ಮಾಲೆಯೂ ಸಹ ಇದೆ. ಜೋ ವಿಷ್ಣು ಕೆ ಗಲೆ ಮೇ ದಿಖಾತೆ ಹೈ, ವಿಷ್ಣುವಿನ ಕೊರಳಿನಲ್ಲಿ ತೋರಿಸಲಾಗ್ತದೆ. तुम्हारा यादगार कितना एक्यूरेट दिलवाड़ा मंदिर बना हुआ है. नीचे तपस्या में बैठे हैं, ऊपर में राजाई दिखाई है और मंदिर में मुख्य जगदम्बा का नाम है.
ಆದ್ದರಿಂದ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ದಿಲ್ವಾಡ ಮಂದಿರ ಎಷ್ಟೊಂದು ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ. ಕೆಳಗಡೆ ತಪಸ್ಸು ಮಾಡೋದನ್ನು ತೋರಿಸಲಾಗಿದೆ, ಮೇಲ್ಗಡೆ ಸ್ವರ್ಗವನ್ನು ತೋರಿಸಲಾಗಿದೆ. और मंदिर में मुख्य जगदम्बा का भी नाम है, पार्ट तो तुम माताओं का है ना. ಆದ್ದರಿಂದ ಮಂದಿರದಲ್ಲಿ ಬಹಳ ಮುಖ್ಯವಾಗಿ ಜಗದಂಬೆಯನ್ನು ತೋರಿಸಲಾಗಿದೆ. ಬಾಬಾ ಹೇಳ್ತಾರೆ, ನೀವು ಮಾತೆಯರದೇ ವಿಶೇಷ ಪಾರ್ಟ್ ಇದೆ, ಪಾತ್ರ ಇದೆ. बाप आकर गुरु पद तुम माताओं को ही देते हैं, यहाँ भी मेजॉरिटी माताओं की है, इसलिए ಭಾರತ ಮಾತಾ ಶಕ್ತಿ ಅವತಾರ ಗಾಯ ಜಾತಾ है. ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ತಂದೆ ಬಂದು ಗುರುವಿನ ಪದವಿಯನ್ನು ನೀವು ಮಾತೆಯರಿಗೆ ಕೊಟ್ಟಿದ್ದಾರೆ. ಮೆಜಾರಿಟಿ ಮಾತೆಯರು ಇರುವುದರಿಂದ ಭಾರತ ಮಾತಾ ಶಕ್ತಿ ಅವತಾರ ಅಂತೇಳಿ ಗಾಯನ ಮಾಡಲಾಗಿದೆ. सेना भी कहा जाता है क्योंकि आपस में बहुत है ना, तुम देखते हो रुद्धि को पाते रहते हैं. सन्यासी घर बार छोड़ते हैं पवित्र बनने के लिए. रावण राज्य शुरू होता है तभी पवित्रता की ज़रूरत रहती है. ಆದ್ದರಿಂದ ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಸೇನೆಯೂ ಆಗಿದ್ದೀರಿ, ಸೈನಿಕರು ಕೂಡ ಆಗಿದ್ದೀರಿ, ಬಹಳ ಜನ ಇದ್ದೀರಿ. ಇಲ್ಲಿ ದಿನದಿಂದ ದಿನಕ್ಕೆ ಮಕ್ಕಳ ಸಂಖ್ಯೆ ವೃದ್ಧಿ ಆಗ್ತಾ ಹೋಗ್ತದೆ. ಹೇಗೆ ಸನ್ಯಾಸಿಗಳು ಸಹ ಮನೆಯ ಮಠವನ್ನು ಬಿಟ್ಟು ಪವಿತ್ರರಾಗ್ತಾರೆ, ರಾವಣ ರಾಜ್ಯ ಪ್ರಾರಂಭವಾದಾಗ ಪ್ರಪಂಚದಲ್ಲಿ ಪವಿತ್ರತೆಯ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. उस समय आहाकार हो जाता है, अर्थ कोई कादी भी हुआ होगा, इतने सब महल आदि कहाँ गए, सब विनाश को पाते हैं तो वह सागर में चले जाते हैं. ಆದ್ದರಿಂದ ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ದ್ವಾಪರಯುಗ ಬಂದಾಗ ಏನಾಗ್ತದೆ, ಭೂಕಂಪಗಳಾಗ್ತದೆ, ಬಹಳಷ್ಟು ಆಹಾಕಾರ ನಡೀತದೆ. ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ಇದ್ದಂತಹ ಅಷ್ಟು ದೊಡ್ಡ ದೊಡ್ಡ ಮಹಲುಗಳು, ಎಲ್ಲ ವೈಭವ ಅದೆಲ್ಲವೂ ಸಹ ವಿನಾಶ ಆಗಿಬಿಡ್ತದೆ, ಸಾಗರದ ಕೆಳಭಾಗದಲ್ಲಿ ಹೋಗ್ತದೆ. यह सृष्टि का चक्र कैसे फिरता है ये समझने की बात है. ಈ ಸೃಷ್ಟಿ ಚಕ್ರ ಹೇಗೆ ತಿರುಗ್ತದೆ ಅನ್ನೋದು ಕೂಡ ತಿಳಿದುಕೊಳ್ಳುವ ಮಾತಾಗಿದೆ. आयरन एज से फिर गोल्डन एज में जाना है, स्वर्ग है तुम्हारा बेहद का ससुरघर, जिसके लिए तुम पुरुषार्थ करते हो. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಕಬ್ಬಿಣದ ಯುಗದಿಂದ ಚಿನ್ನದ ಯುಗಕ್ಕೆ ಹೋಗಬೇಕು. ಅದಕ್ಕಾಗಿ ಸ್ವರ್ಗ ಅಂದರೆ ಬೇಹದ್ದಿನ ಮಾವನ ಮನೆ ಆಗಿದೆ ಅಥವಾ ಅತ್ತೆ ಮನೆ ಆಗಿದೆ. ಅದಕ್ಕಾಗಿ ನೀವೆಲ್ಲರೂ ಸಹ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ. ನೀವು ಪೂರ್ಣ ರೀತಿಯಲ್ಲಿ ಪುರುಷಾರ್ಥವನ್ನು ಮಾಡಬೇಕು. ಈ ಸಮಯದಲ್ಲಿ ನಿಮ್ಮಲ್ಲಿ ಪೂರ್ಣ ರೀತಿಯ ಜ್ಞಾನ ಇದೆ. ಪುರುಷಾರ್ಥ ಮಾಡಿದಾಗ ನಿಮಗೆ ಖುಷಿಯ ನಶೆ ಏರ್ತದೆ ಅಂತಾರೆ ಬಾಬಾ. पूरा ज्ञान हो, पूरा पुरुषार्थ करे, तब खुशी का पारा चढ़े. अतीन्द्रिय सुख अंत का गाया हुआ है, पिछाड़ी में तुमको पता पड़ेगा किस किसने कितना पुरुषार्थ किया है. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಅತೀಂದ್ರಿಯ ಸುಖದ ಗಾಯನ ಅಂತಿಮದ ಗಾಯನ ಅದು ಅಂತ ಹೇಳ್ತಾರೆ ಬಾಬಾ. ಕೊನೆಯಲ್ಲಿ ನಿಮಗೆಲ್ಲ ಗೊತ್ತಾಗ್ಬಿಡ್ತದೆ ಯಾರು ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡಿದ್ದಾರೆ ಎನ್ನುವಂಥದ್ದು. ಕ್ಯಾ ಪದ ಪಾಯಂಗೆ, ಇವರೇನು ಪದವಿಯನ್ನು ಪಡ್ಕೊಳ್ತಾರೆ ಅನ್ನೋದು ಕೂಡ ಕೊನೆಗೆ ಗೊತ್ತಾಗ್ತದೆ. पिछाड़ी में समझेंगे, जब तक पुरुषार्थ गोल्डन एज तक पहुंच जाएंगे, जो नहीं पहुंचते हैं वो फिर सजा खाते हैं. ಬಾಬಾ ಹೇಳ್ತಾರೆ, ಅಂತಿಮದಲ್ಲಿ ನೀವೆಲ್ಲವನ್ನ ತಿಳ್ಕೊಳ್ತೀರಿ, ಯಾರೆಷ್ಟು ಪುರುಷಾರ್ಥ ಮಾಡಿದ್ದಾರೆ, ಯಾರೆಷ್ಟು ಗೋಲ್ಡನ್ ಏಜ್ ಸ್ಥಿತಿಗೆ ತಲುಪ್ತಾರೆ, ಅಥವಾ ಯಾರು ಪುರುಷಾರ್ಥವನ್ನು ಮಾಡಿಲ್ಲ ಅವರು ಕೊನೆಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅಭಿ ತೋ ಕಯಾಮತ್ ಕಾ ಸಮಯ ಹೈ, ಸಬ್ಕೋ ಹಿಸಾಬ್ ಕಿತಾಬ್ ಚುಕ್ತ ಕರ್ ಜಾನಾ ಹೈ. ಬಾಬಾ ಹೇಳ್ತಾರೆ, ಇದು ವಿನಾಶದ ಸಮಯ ಆಗಿದೆ, ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರವನ್ನು ಮುಗಿಸಿ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ತುಮ್ ಚುಕ್ತು ಕರ್ತೆ ರಹತೆ ಹೋ ಜ್ಞಾನ और ಯೋಗ ಬಲ್ ಸೆ. ನೀವೀಗ ಲೆಕ್ಕಾಚಾರವನ್ನು ಚುಕ್ತ ಮಾಡ್ತೀರಿ ಜ್ಞಾನ ಮತ್ತು ಯೋಗ ಬಲದಿಂದ. गाया भी जाता है, चढ़े तो चाके वैकुंठ रस, गिरे तो चकनाचूर, क्योंकि विकार में गिर पड़ते हैं. ಆದ್ದರಿಂದ ಗಾಯನ ಮಾಡಲಾಗಿದೆ,
ಏರುವ ಸ್ಥಿತಿಯಲ್ಲಿ ಹೋದರೆ ವೈಕುಂಠ ರಸ ಇದೆ, ಕೆಳಗಿನ ಸ್ಥಿತಿಗೆ ಬಂದರೆ ವಿಕಾರದಲ್ಲಿ ಹೋದರೆ ಕೆಳಗಿನ ಸ್ಥಿತಿಗೆ ಬಂದ್ಬಿಡ್ತೀರಿ. देहाभिमान में आने के बाद ही विकार में गिरते हैं, फिर चढ़ न सके. ದೇಹಾಭಿಮಾನದಲ್ಲಿ ಬಂದಾಗ ಬಾಬಾ ತಿಳಿಸ್ತಿದ್ದಾರೆ ವಿಕಾರದಲ್ಲಿ ಹೋಗ್ತಾರೆ, ಮತ್ತೆ ಮೇಲಿನ ಸ್ಥಿತಿಗೆ ಹೋಗ್ಲಿಕ್ಕಾಗೋದಿಲ್ಲ, ಏರುವ ಸ್ಥಿತಿಗೆ ಹೋಗ್ಲಿಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಚಡ್ತೆ ಹೈ ಫಿರ್ ಗಿರ್ತೆ ಹೈ, ಟೈಮ್ ತೋ ಲಗ್ತಾ ಹೈ ನಾ. ಏರುವುದು ಮತ್ತೆ ಇಳಿಯೋದು ಈ ಥರ ಮಾಡ್ತಾ ಇದ್ರೆ ಏನಾಗ್ತದೆ, ಟೈಮ್ ಹಿಡಿತದಲ್ವಾ ಶ್ರೇಷ್ಠ ಸ್ಥಿತಿ ಪಡ್ಕೊಳ್ಳೋದಕ್ಕೆ. ऐसा हो नहीं सकता जो सीधे चलता जाए. थोड़ी भी अवस्था अच्छी होती है फिर देहाभिमान आ जाता है. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಸೀದಾ ನೇರವಾಗಿ ಸದಾ ನಡೀತಾನೆ ಇರ್ತಾರೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಕೆಲವರ ಸ್ಥಿತಿ ಸ್ವಲ್ಪ ಚೆನ್ನಾಗಾಯಿತು ಅಂದರೆ ಸಾಕು, ದೇಹಾಭಿಮಾನ ಬಂದ್ಬಿಡ್ತದೆ. ಮಹಾಸೋಸತಾ ಆತಿ ಹೈ, कोई ग्रहचारी है, ಮನಸಾ ಮೇ ತೂಫಾನ್ ಬಹುತ್ ಆತೆ ಹೈ. ಅನುಭವಕ್ಕೆ ಬರ್ತದೆ ಗ್ರಹಚಾರ ಬಂದಿದೆ ಎನ್ನುವಂಥದ್ದು. ಮನಸ್ಸಿನಲ್ಲಿಯೂ ಸಹ ಅನೇಕ ಪ್ರಕಾರದ ಬಿರುಗಾಳಿಗಳು ಬರ್ತಾ ಇರ್ತವೆ. ವ್ಯರ್ಥ ಸಂಕಲ್ಪದ ಬಿರುಗಾಳಿ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಚढ़ने में तो भी टाइम लगता है. बाबा रोज समझाते रहते हैं, बच्चे पढ़ाई रोज पढ़ो. ಆದ್ದರಿಂದ ನೀವು ಏರುವ ಸ್ಥಿತಿಯಲ್ಲಿ ಹೋಗೋದಕ್ಕೆ ಟೈಮ್ ಹಿಡಿತದೆ ಅಂತಾರೆ ಬಾಬಾ ಅವರು. ಆದ್ದರಿಂದ ಶುಭಾಬಾ ಪ್ರತಿದಿನವೂ ತಿಳಿಸ್ಕೊಡ್ತಾರೆ, ಮಕ್ಕಳೇ ಪ್ರತಿದಿನವೂ ಶಿಕ್ಷಣವನ್ನು ಓದ್ರಿ. ಪಾಯಿಂಟ್ಸ್ ದಿನ ಪ್ರತಿದಿನ ಬಹುತ್ ಮಿಲ್ತಿ रहती है. ಬಾಪ್ ಅವ್ರ ವರ್ಷೆ ಕೋ ಯಾದ್ ಕರೋ. ದಿನದಿಂದ ದಿನಕ್ಕೆ ಬಹಳಷ್ಟು ಪಾಯಿಂಟ್ಸ್ಗಳು ಸಹ ಬಾಬಾವರಿಂದ ನಮಗೆ ಸಿಗ್ತಾ ಇರ್ತವೆ. ಆದ್ದರಿಂದ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ये नाटक पूरा होता है, हमको फिर से वर्षा लेना है. सत्ययुग में राजा रानी प्रजा सब होंगे. ಈಗ ನಾಟಕ ಪೂರ್ಣ ಆಗ್ತಾ ಇದೆ. ಶುಭಾಬರವರಿಂದ ಪೂರ್ಣ ರೀತಿಯಲ್ಲಿ ಆಸ್ತಿಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಪುರುಷಾರ್ಥ ಮಾಡಿ. ಸತ್ಯಯುಗದಲ್ಲಿಯೂ ಸಹ ರಾಜ ರಾಣಿ ಪ್ರಜೆಗಳು ಎಲ್ಲರೂ ಕೂಡ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. जैसे कर्म अथवा जो पुरुषार्थ करेंगे वैसा ही फल मिलेगा. लक्ष्मी नारायण से ही राज्य शुरू होगा. ಯಾರು ಎಂತಹ ಕರ್ಮವನ್ನು ಮಾಡ್ತಾರೆ ಅಥವಾ ಎಂಥ ಪುರುಷಾರ್ಥವನ್ನು ಮಾಡ್ತಾರೆ ಅಂತಹ ಪ್ರತಿಫಲವನ್ನು ಪಡೆದುಕೊಳ್ತಾರೆ. ಬಾಬಾ ಹೇಳ್ತಾರೆ, ಲಕ್ಷ್ಮೀ ನಾರಾಯಣರ ರಾಜ್ಯ ಶುರುವಾಗ್ತದೆ ನಂತರ ಅಂತ ಹೇಳ್ತಾರೆ ಬಾಬಾ. ವಹ ಹೋತಾ ಹೈ ವಿಕರ್ಮ ಜೀತ್ ಸಂವತ್. ವಿಕರ್ಮೋಂ ಪರ್ ಜೀತ್ ಪಹನ್ ಕರ್ ತುಮ್ ಅಪನಾ ರಾಜ್ಯ ಭಾಗ್ಯ ಲೇತೆ ಹೋ. ಆದ್ದರಿಂದ ಬಾಬಾ ಹೇಳ್ತಾರೆ, ಲಕ್ಷ್ಮೀ ನಾರಾಯಣರ ರಾಜ್ಯ ಯಾವಾಗ ಶುರುವಾಗ್ತದೆ ಅದಕ್ಕೆ ಹೇಳಲಾಗ್ತದೆ ವಿಕರ್ಮ ಅಜೀತ್ ಸಂವತ್ಸರ. ವಿಕರ್ಮಗಳ ಮೇಲೆ ವಿಜಯವನ್ನು ಪಡಿಬೇಕು, ನಿಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ನಂಬರ್ವಾರ್ पुरुषार्थ अनुसार पद पाएंगे. हर एक अपने पुरुषार्थ के रिजल्ट देखते चलो. ಬಾಬಾ ಹೇಳ್ತಾರೆ, ನಂಬರ್ವಾರ್ ಪುರುಷಾರ್ಥದ ಅನುಸಾರ ಪದವಿಯನ್ನು ಪಡ್ಕೊಳ್ತೀರಿ. ಪ್ರತಿಯೊಬ್ಬರೂ ಸಹ ನಿಮ್ಮ ಪುರುಷಾರ್ಥದ ರಿಸಲ್ಟನ್ನು ನೋಡ್ತಾ ಇರಬೇಕು ಅಂತಾರೆ ಬಾಬಾ. हम कितना पुरुषार्थ करते हैं, तमो प्रधान से सतो प्रधान में जाना है. ಬಾಬಾ ತಿಳಿಸ್ತಾರೆ, ನಾವೆಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು. ತಮೋ ಪ್ರಧಾನ ಇರೋರು ಸತೋ ಪ್ರಧಾನ ಸ್ಥಿತಿಗೆ ಹೋಗ್ಬೇಕಲ್ವಾ. ಆತ್ಮ कहती है मुझे पुरुषार्थ करके ಸೂರ್ಯವಂಶಿ ರಾಜಾ ಈ ಪಾನಿ ಹೈ. ಆದ್ದರಿಂದ ಆತ್ಮ ತಿಳ್ಕೊಳ್ತದೆ, ಈಗ ಪುರುಷಾರ್ಥವನ್ನು ಮಾಡಿ ಸೂರ್ಯವಂಶದ ರಾಜ್ಯವನ್ನು ಪಡೆದುಕೊಳ್ಬೇಕು. हम तो पूरा पढ़कर बाप को पूरा याद करेंगे. तुमको अभी सारे ज्ञान की रोशनी मिलती है. ಆದ್ದರಿಂದ ಈಗ ನಾವು ಪೂರ್ಣ ರೀತಿಯಲ್ಲಿ ಓದಬೇಕು, ಪೂರ್ಣ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಶುಭಾಬರವರಿಂದ ನಿಮಗೆ ಜ್ಞಾನದ ರೋಶನಿ ಸಿಗ್ತಾ ಇದೆ, ಜ್ಞಾನದ ಪ್ರಕಾಶ ಸಿಗ್ತಾ ಇದೆ. भविष्य में तुम क्या बनेंगे. बहुत बच्चे गफलत करने के कारण भूल जाते हैं. ನೀವು ಭವಿಷ್ಯದಲ್ಲಿ ಏನಾಗ್ತೀರಿ ಅಂತ ಕೇಳ್ತಾರೆ ಬಾಬಾ. ಅನೇಕ ಮಕ್ಕಳ ಸ್ಥಿತಿ ಈ ರೀತಿಯಲ್ಲಿದೆ,
ತಪ್ಪುಗಳನ್ನೇ ಮಾಡ್ತಿರ್ತಾರೆ, ಬಹಳ ತಪ್ಪುಗಳನ್ನು ಮಾಡ್ತಾರೆ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. अवज्ञा भी करते रहते हैं, बेहद बापू की निंदा कराने के निमित्त बन पड़ते हैं. ಆದ್ದರಿಂದ ಅನೇಕ ಪ್ರಕಾರದ ಆಜ್ಞೆಗಳ ಉಲ್ಲಂಘನೆಯನ್ನು ಮಾಡ್ತಾರೆ, ಅವಜ್ಞೆಗಳನ್ನು ಮಾಡ್ತಾರೆ. ಶುಭಾಬರವರ ಹೆಸರಿಗೆ ನಿಂದನೆ ತರುವಂತೆ ಅದಕ್ಕೆ ನಿಮಿತ್ತರಾಗ್ಬಿಡ್ತಾರೆ, ನಿಂದನೆ ಬರುವಂತೆ ಮಾಡಿಬಿಡ್ತಾರೆ ಅಂತಾರೆ ಬಾಬಾ ತಪ್ಪುಗಳನ್ನು. क्रोध के कारण भी कितना नुकसान कर देते हैं. ಕ್ರೋಧದ ಕಾರಣ, ಸಿಟ್ಟಿನ ಕಾರಣದಿಂದ ಎಷ್ಟೊಂದು ನುಕ್ಸಾನ್ ಮಾಡಿಬಿಡ್ತೀರಿ. समझते हैं इनमें तो क्रोध का भूत है, इसलिए कामी और क्रोधी से बहुत दूर रहना चाहिए, उनका संग नहीं करना चाहिए. ಆದ್ದರಿಂದ ಬಾಬಾ ಹೇಳ್ತಾರೆ, ಹೇಗೆ ಹೇಳಲಾಗ್ತದಲ್ವ, ಇವರಲ್ಲಿ ಕ್ರೋಧದ ಭೂತ ಇದೆ ಅಂತ ಹೇಳಲಾಗ್ತದೆ. ಬಾಬಾ ಹೇಳ್ತಾರೆ, ಯಾರು ಕಾಮಿಗಳಿದ್ದಾರೆ, ಕ್ರೋಧಿಗಳಿದ್ದಾರೆ, ಅವರಿಂದ ನೀವು ಬಹಳ ದೂರ ಇರಬೇಕು, ಅಂಥವರ ಸಂಘವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. संग उनका होना चाहिए जो ज्ञान की टिकलू टिकलू करते हैं, ऐसे नहीं जो जरमई जगमई करते हैं, किसकी निंदा करते हैं, उनका संग हो. ಆದ್ದರಿಂದ ಬಾಬಾ ಹೇಳ್ತಾರೆ, ನೀವು ಎಂಥವರ ಸಂಘ ಮಾಡಬೇಕು ಅಂದರೆ, ಯಾರು ಅನೇಕರಿಗೆ ಜ್ಞಾನದ ಮಾತುಗಳನ್ನು, ಜ್ಞಾನದ ಪಾಯಿಂಟ್ಸನ್ನು ಹೇಳ್ತಾನೆ ಇರ್ತಾರೆ, ಅಂಥವರ ಸಂಘ ಮಾಡಬೇಕು. ಸೇವೆ ಮಾಡುವಂಥವರ ಸಂಘ ಮಾಡಬೇಕು. ಯಾರು ಅವರಿವರ ಪರಚಿಂತನೆ ಮಾಡ್ತಾರೆ, ವ್ಯರ್ಥ ಮಾತುಗಳನ್ನು ಆಡ್ತಾರೆ, ಅನ್ಯರಿಗೆ ನಿಂದನೆ ಮಾಡ್ತಾ ಇರ್ತಾರೆ, ಅಂಥವರ ಸಂಘ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. सिवाय ज्ञान के कोई बात नहीं सुनना चाहिए, ये बातें भी नामी ग्रामी हैं. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಜ್ಞಾನದ ಮಾತುಗಳನ್ನು ಬಿಟ್ಟು ಇನ್ನುಳಿದ ಮಾತುಗಳನ್ನು ಕೇಳಬೇಡಿ ಅಂತಾರೆ ಬಾಬಾ. दिखाते भी है, दूतियों के कारण राम सीता को वनवास मिली, दूतीपನ ನುಕ್ಸಾನ್ कर देती है. ಆದ್ದರಿಂದ ಹೇಗೆ ಬಾಬಾ ಹೇಳ್ತಾರೆ, ಚಾಡಿ ಮಾತುಗಳಿಂದ ಎಷ್ಟೆಲ್ಲ ತೊಂದರೆಗಳಾಗ್ತದೆ, ನುಕ್ಸಾನ್ ಆಗುತ್ತೆ. ಹೇಗೆ ಕೇಳಿದ್ದೀವಲ್ಲ ಮಾತುಗಳಲ್ಲಿ, ರಾಮ ಸೀತೆಯರಿಗೂ ಸಹ ವನವಾಸ ಬರೋದಕ್ಕೆ ಇಂತಹದೇ ಮಾತುಗಳು ಕಾರಣ. हियर नो इविल, सी नो इविल, उल्टी सुल्टे बातें करने वालों के संग में कभी नहीं फंसना है. ಆದ್ದರಿಂದ ಇಂತಹ ಮಾತುಗಳಿಂದ ಸದಾಕಾಲಕ್ಕೆ ದೂರ ಇರಿ. ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಮಾತನಾಡಬಾರ್ದು. ಯಾರು ಉಲ್ಟಾ ಸುಲ್ಟಾ ಮಾತುಗಳನ್ನು ಆಡ್ತಾ ಇರ್ತಾರೆ, ಅಂಥವರ ಸಂಘದಲ್ಲಿ ಎಂದಿಗೂ ಕೂಡ ಸಿಕ್ಕಾಕೊಳ್ಬೇಡಿ ಅಂತಾರೆ ಬಾಬಾ. ಬಹುತ್ ನುಕ್ಸಾನ್ ಕರ್ ದೇತೆ ಹೈ, ಬೇಹದಕ್ಕೆ ಬಾಪುಸೆ ಬುದ್ಧಿಯೋಗು ತುಡಾ ದೇತಿ ಹೈ. ಆದ್ದರಿಂದ ಈ ರೀತಿಯಲ್ಲಿ ಉಲ್ಟಾ ಸುಲ್ಟಾ ಮಾತನಾಡುವಂಥವರ ಸಂಘ ಮಾಡೋದ್ರಿಂದ ನಿಮಗೆ ಬಹಳಷ್ಟು ನುಕ್ಸಾನ್ ಆಗುತ್ತೆ ಅಂತಾರೆ ಬಾಬಾ. ಬೇಹದ್ದಿನ ಶುಭಾಬರವರ ಜೊತೆಗೆ ನಿಮ್ಮ ಬುದ್ಧಿಯೋಗವನ್ನು ಜೋಡಿಸಬೇಕು. पूरा योग नहीं तो फेल हो, सूर्यವಂಶಿ में चले जाते हो. ನಿಮ್ಮದು ಪೂರ್ಣ ಯೋಗ ಬಾಬೋರ್ ಜೊತೆ ಇಲ್ಲದೆ ಇದ್ದರೆ ನೀವು ಫೇಲ್ ಆಗಿಬಿಡ್ತೀರಿ, ಸೂರ್ಯವಂಶದಲ್ಲಿ ಹೋಗ್ತೀರಿ ಅಂತಾರೆ ಬಾಬೋರು. बाकी ऐसे नहीं कि राम राज्य में कोई रावण सीता को चुरा ले गया, नहीं, ये सब गिरावट की बातें है. ಆದರೆ ಬಾಬಾ ಹೇಳ್ತಾರೆ, ಈ ರೀತಿ ಅರ್ಥ ಅಲ್ಲ, ರಾಮ ರಾಜ್ಯದಲ್ಲಿ ರಾವಣ ಸೀತೆಯನ್ನು ಕದ್ಕೊಂಡು ಹೋದ ಅಥವಾ ಹೊತ್ಕೊಂಡು ಹೋದ ಅಂತ ಅರ್ಥ ಅಲ್ಲ. ಇವೆಲ್ಲವೂ ಸಹ ಕೆಳಗಿನ ಸ್ಥಿತಿಯ ಮಾತುಗಳು, ಕೆಳಗಿಳಿಯುವಂಥ ಮಾತುಗಳು ಇವು ಅಂತ ಹೇಳ್ತಾರೆ ಬಾಬಾ. ದ್ವಾಪುರ್ से लेकर पुकारते आते हैं, क्योंकि गिरते हैं तब तो भगवान को आना पड़ता है. ದ್ವಾಪುರ ಯುಗದಿಂದಲೂ ಸಹ ಇಂತಹ ಅನೇಕ ಮಾತುಗಳನ್ನು ಕೇಳ್ತಾನೆ ಬಂದಿದ್ದೀವಿ, ಕೆಳಗಿಳಿಯುವಂಥ ಸ್ಥಿತಿಯಲ್ಲಿ ಬಂದಿದ್ದೀವಿ. ಯಾರು ಕೆಳಗಿನ ಸ್ಥಿತಿಗೆ ಬರ್ತಾರಲ್ವ ಎಲ್ಲರೂ, ಆಗ ಭಗವಂತ ಬರಬೇಕಾಗ್ತದೆ. अगर सदगति होती तो भगवान को आने की दरकार नहीं होती है. सत्य त्रेता युग में सदगति है तो कोई भगवान को याद नहीं करते हैं, कोई बुलाते ही नहीं है. ಆದ್ದರಿಂದ ಎಲ್ಲರೂ ಸದ್ಗತಿಯಲ್ಲಿದ್ದಾಗ ಭಗವಂತ ಬರುವ ಅವಶ್ಯಕತೆ ಇಲ್ಲ. ಸತ್ಯ ತ್ರೇತಾಯುಗದಲ್ಲಿದ್ದಾಗ ಎಲ್ಲರೂ ಸದ್ಗತಿಯಲ್ಲಿರ್ತಾರೆ, ಆಗ ಯಾರೂ ಸಹ ಭಗವಂತನನ್ನು ನೆನಪು ಮಾಡೋದಿಲ್ಲ, ಯಾರೂ ಭಗವಂತನಿಗೆ ಕರೆಯೋದಿಲ್ಲ ಸದ್ಗತಿಯಲ್ಲಿದ್ದಾಗ. ड्रामा के राज को चढ़ती कला उतरती कला को कोई जानते ही नहीं, बाप सम्मुख बैठ समझाते हैं.
ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಈ ನಾಟಕದ ರಹಸ್ಯವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಏರುವ ಕಲೆ, ಇಳಿಯುವ ಕಲೆ, ಇದರ ಬಗ್ಗೆನೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಈ ಸಮಯದಲ್ಲಿ ಶುಭಾಬ ನಮ್ಮ ಸಮ್ಮುಖದಲ್ಲಿ ಕೂತ್ಕೊಂಡು ತಿಳಿಸಿಕೊಡ್ತಿದ್ದಾರೆ. ಸಾರಿ ದುನಿಯಾ ಕೋ ತೋ ಪಡ್ನಾ ನಹೀ ಹೈ, ಪಡೆಂಗೆ ವಹಿ ಜೋ ಕಲ್ಪ ಪಹಲೆ ಪಡೆ ತೆ. बाप सावधान करते रहते हैं, इस पढ़ाई से तुम्हारी आत्मा को पता पड़ा है हम कितना ऊंचते. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಇಡೀ ಪ್ರಪಂಚದಲ್ಲಿರೋರೆಲ್ಲರೂ ಏನು ಶುಭಾಬವರಿಂದ ವಿದ್ಯೆ ಕಲಿಯೋದಿಲ್ಲ. ಯಾರು ವಿದ್ಯೆ ಕಲಿತಾರೆ ಅಂದರೆ ಯಾರು ಕಲ್ಪದ ಮೊದಲು ಶುಭಾಬವರಿಂದ ಕಲಿತಿದ್ದಾರೆ, ಓದಿದ್ದಾರೆ, ಅವರೇ ಪುನಃ ಈಗ ಮತ್ತೆ ಓದೋದಕ್ಕೆ ಬರ್ತಾರೆ. ಬಾಬಾವರು ನಮಗೆಲ್ಲರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ಈ ಶಿಕ್ಷಣದಿಂದ ನೀವು ಆತ್ಮಕ್ಕೆ ಗೊತ್ತಾಗ್ತದೆ, ನಾನು ಮೊದಲು ಎಷ್ಟು ಶ್ರೇಷ್ಠ ಇದ್ದೆ, ಈ ಸಮಯದಲ್ಲಿ ಎಷ್ಟು ಕೆಳಗಿನ ಸ್ಥಿತಿಗೆ ಬಂದಿದ್ದೇನೆ. ಬಾಪ್ कहते हैं पतित से पावन बन फिर गोल्डन एज में जाना है. याद के बल से एवर हेल्दी, ಜ್ಞಾನ के बल से एवर वेल्दी बनना है. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಈ ಸಮಯದಲ್ಲಿ ಶುಭಾಬರವರು ಪತಿತರಿಂದ ಪಾವನ ಮಾಡಿ ನಮ್ಮನ್ನು ಗೋಲ್ಡನ್ ಏಜಿಗೆ ಕಳಿಸ್ತಾರೆ, ಚಿನ್ನದ ಯುಗದಲ್ಲಿ ಕಳಿಸಿಬಿಡ್ತಾರೆ. ನೆನಪಿನ ಬಲದಿಂದ ನೀವು ಸಂಪೂರ್ಣವಾಗಿ ಆರೋಗ್ಯವಂತರಾಗ್ತೀರಿ, ಜ್ಞಾನದ ಬಲದಿಂದ ಸಂಪದ್ಭರಿತರಾಗ್ತೀರಿ. ಪವಿತ್ರತಾ ಕಾ ಆರ್ಡಿನೆನ್ಸ್ ನಿಕಾಲಾ ಹೈ, ಪವಿತ್ರ ಬನನೆ ಸೆ ಹಿ ತುಮ್ ಅಮರ ಪದಕೋ ಪಾತೆ ಹೋ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಪವಿತ್ರತೆಯ ಆಜ್ಞೆಯನ್ನು ಬಾಬಾ ಹೊರಡಿಸಿದ್ದಾರೆ. ಪವಿತ್ರರಾಗಿರಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಬಾಬಾ ಅವರು. ನೀವು ಪವಿತ್ರರಾಗುವುದರಿಂದ ಅಮರ ಪದವಿಯನ್ನು ಪಡೆದುಕೊಳ್ತೀರಿ ಅಂತ ಹೇಳ್ತಾರೆ ಬಾಬಾ. ತುಮಾರ ವಿನಾಶ ನಹಿ ಹೋತಾ ಹೈ, ಬಾಕಿ ಸಬ್ ವಿನಾಶ ಹೋ ಜಾತೆ ಹೈ, ಹಿಸಾಬ್ ಕಿತಾಬ್ ಚುಕ್ತ ಕರ್ ಜಾಯೆಂಗೆ. ಆದ್ದರಿಂದ ಬಾಬಾ ಹೇಳಿದ ರೀತಿಯಲ್ಲಿ ನಾವು ಪವಿತ್ರರಾಗೋದ್ರಿಂದ ನಾವು ಪವಿತ್ರ ಪದವಿಯನ್ನು ಪಡೆದುಕೊಳ್ತೀವಿ, ಪವಿತ್ರ ಲೋಕದಲ್ಲಿ ಅಮರ ಲೋಕದಲ್ಲಿ ಹೋಗ್ತೀವಿ. ನೀವು ಮಾಡಿದ ಯಾವುದೂ ಸಹ ಏನಾಗೋದಿಲ್ಲ, ಎಂದಿಗೂ ಕೂಡ ವಿನಾಶ ಆಗೋದಿಲ್ಲ. ಉಳಿದವರೆಲ್ಲರೂ ಸಹ ವಿನಾಶ ಆಗಿ ಹೋಗ್ತಾರೆ, ತಮ್ಮ ಲೆಕ್ಕಾಚಾರವನ್ನು ಮುಗಿಸಿಕೊಂಡು ಹೋಗ್ತಾರೆ. ಶುಭಾಬಾ कहते हैं पवित्र बनेंगे तो पवित्र दुनिया का मालिक बनेंगे, नहीं तो फिर सजाए काकर जाएंगे. ಆದ್ದರಿಂದ ಬಾಬಾವರು ನಮಗೆಲ್ಲ ಹೇಳ್ತಿದ್ದಾರೆ, ನೀವು ಪವಿತ್ರರಾಗುವುದರಿಂದ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರಿ, ಇಲ್ಲ ಅಂದರೆ ಶಿಕ್ಷೆಗಳನ್ನು ತಿಂದು ಹೋಗಬೇಕಾಗ್ತದೆ, ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತೆ. कितना बड़ा ऑर्डिनेंस है, तुम समझते हो बरोबर विनाश सामने खड़ा है, इसलिए हमको मजबूत हो जाना है. ಆದ್ದರಿಂದ ಶುಭಾಬರವರ ಆಜ್ಞೆ ಎಷ್ಟು ದೊಡ್ಡದಾದ ಆಜ್ಞೆ ಆಗಿದೆ. ನೀವು ತಿಳಿದುಕೊಂಡಿದ್ದೀರಿ, ವಿನಾಶವೂ ಸಹ ಎದುರಿನಲ್ಲಿದೆ. ಅದಕ್ಕಾಗಿ ನಾವೇನಾಗಬೇಕೀಗ, ಶಕ್ತಿಶಾಲಿಗಳಾಗಬೇಕು, ಮಜಬೂತ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. किस्म किस्म की पॉइंट्स बाबा सुनाते रहते हैं, सुननी चाहिए, अगर सुनेंगे नहीं तो माला में आ नहीं सकेंगे. ಶುಭಾಬ ಎಷ್ಟು ಒಳ್ಳೆ ಒಳ್ಳೆ ಪಾಯಿಂಟ್ಸ್ಗಳನ್ನು ನಮಗೆ ಹೇಳ್ತಾ ಇರ್ತಾರೆ. ಆದ್ದರಿಂದ ಬಾಬುನಿಂದ ಈ ಮಾತುಗಳನ್ನೆಲ್ಲ ಕೇಳಬೇಕು, ಜ್ಞಾನದ ಪಾಯಿಂಟ್ಸನ್ನು ಕೇಳಬೇಕು. ಯಾರು ಕೇಳೋದಿಲ್ಲ ಅವರು ಮಾಲೆಯಲ್ಲಿ ಮಣಿ ಆಗೋದಿಲ್ಲ. ಮಾಲಾ ಮೇ ನಂಬರ್ ವಾರ್ ಆನೆ ಹೇ, ಬಾಪು ಸೆ ಪೂರಾ ವರ್ಷ ಲೇನಾ ಚಾಹಿಯೆ. ಆದ್ದರಿಂದ ಮಾಲೆಯಲ್ಲಿಯೂ ಕೂಡ ನಂಬರ್ ವಾರ್ ಆಗಿ ಬರಬೇಕಾಗ್ತದೆ. ಶುಭಾಬ ತಿಳಿಸ್ತಿದ್ದಾರೆ, ಬಾಬೋರಿಂದ ಪೂರ್ಣ ರೀತಿಯಲ್ಲಿ ಆಸ್ತಿಯನ್ನು ಪಡೆದುಕೊಳ್ಬೇಕು. अच्छे स्टूडेंट अच्छी पढ़ाई में लग जाते हैं, बाबा सेंटर का रजिस्टर भी मांगते हैं. ಆದ್ದರಿಂದ ಒಳ್ಳೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣದಲ್ಲಿ ತೊಡಗಿ ಬಿಡ್ತಾರೆ. ಶುಭಾಬರವರು ಸೆಂಟರ್ಗಳಿಂದ ಏನು ಮಾಡ್ತಾರೆ, ಎಲ್ಲರ ರಜಿಸ್ಟರನ್ನು ಕೇಳ್ತಾರೆ. ಬಾಬಾ ಸಬ್ಕೋ ಖಬರ್ದಾರ್ भी करते हैं, पढ़ना ज़रूर है, इसमें कोई ಕಾರಣ ದೇ ನೈ ಸಕ್ತೆ ಹೈ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಬಾಬಾ ಅವರು. ಅದೇ ರೀತಿಯಲ್ಲಿ ನಾವು ಬಾಬಾನ ಶಿಕ್ಷಣವನ್ನು ತುಂಬ ಚೆನ್ನಾಗಿ ಓದಬೇಕು. ಅವಶ್ಯಕವಾಗಿ ಈ ಶಿಕ್ಷಣವನ್ನು ಓದಬೇಕು. ಟೈಮ್ ತೋ ಬಚ್ಚೋಂ ಕೋ ಬಹುತ್ ಹೈ, ನಿಮಗೆ ಸಮಯ ಅಂತೂ ಬಹಳಷ್ಟು ಟೈಮ್ ಇದೆ, ನಿಮಗೆ ಸಮಯ ಇದೆ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ಈ ಶಿಕ್ಷಣವನ್ನು ಓದಬೇಕು, ಇದರಲ್ಲಿ ನೀವು ತೊಡಗಬೇಕು.
8 घंटा भी गवर्नमेंट की नौकरी करो, ಬಾಕಿ ಟೈಮ್ में मेहनत करनी है. 8 ಗಂಟೆ ನೀವು ಲೌಕಿಕದ ಗೌರ್ಮೆಂಟಿನ ಸೇವೆಯನ್ನು ಮಾಡಿರಿ ಅಥವಾ ಲೌಕಿಕದ ಕಾರ್ಯವನ್ನು ಮಾಡಿರಿ. ಇನ್ನು ಉಳಿದ ಸಮಯದಲ್ಲಿ ನೀವು ಈ ಶಿಕ್ಷಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. क्या करना है, सारे दिन में हम बाबा की सर्विस में कितना समय रहा, ಬಾಬಾ की याद में कितना समय रहा. ಆದ್ದರಿಂದ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಶಿವಬಾಬಾ ಅವರ ಸೇವೆಯಲ್ಲಿದ್ದೆ, ಇಡೀ ದಿನದಲ್ಲಿ ಎಷ್ಟು ಸಮಯ ನಾವು ಬಾಬಾವರನ್ನು ನೆನಪು ಮಾಡಿದೆ. ಈ ರೀತಿಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ಯೋಚನೆ ಇರಬೇಕು ಅಂತಾರೆ ಬಾಬಾ. कोई कोई बच्चों का चार्ट आता है, परंतु वह चार्ट जब सदैव के लिए रहे. ಕೆಲವು ಮಕ್ಕಳ ಚಾರ್ಟು ತುಂಬ ಚೆನ್ನಾಗಿ ಪುರುಷಾರ್ಥ ಮಾಡಿರೋ ಚಾರ್ಟ್ ಬರ್ತದೆ. ಆದರೆ ಬಾಬಾ ಏನು ಹೇಳ್ತಾರೆ, ಆ ಚಾರ್ಟ್ ನಿಮ್ಮದು ಸದಾಕಾಲಕ್ಕೆ ಅದೇ ರೀತಿ ಚೆನ್ನಾಗಿರಬೇಕು ಅಂತಾರೆ ಬಾಬಾ ಅವರು. ಐಸೆ ಬಿ ನಹಿ ಬಾಬಾ ಏಕ್ ಕಾ ಬೈಟ್ ದೇಖೆಂಗೆ ಯಾ ಫಿರ್ ಸೆಂಟರ್ ಕಿ ಬ್ರಾಹ್ಮಣಿಯೋ ಕಾ ಕಾಮ್ ಹೈ. ಈ ರೀತಿ ಅರ್ಥ ಅಲ್ಲ ಶಿವಬಾಬಾ ಒಬ್ಬೊಬ್ಬರನ್ನು ಕುತ್ಕೊಂಡು ನೋಡ್ತಾ ಇರ್ತಾರೆ ಅಂತ ಅರ್ಥ ಅಲ್ಲ. ಇದು ಸೆಂಟರ್ನಲ್ಲಿರುವಂತಹ ಬ್ರಾಹ್ಮಣಿಯರ ಕೆಲಸ ಆಗಿದೆ. ಬ್ರಾಹ್ಮಣಿಯೋ ಮೇ ಬಿ ನಂಬರ್ವಾರ್ ಹೈ, ಗೋಲ್ಡನ್ ಏಜ್ ಬಿ ಕೋಯಿ ಪಹುಂಚಿ ನಹಿ ಹೈ. ಆದ್ದರಿಂದ ಬ್ರಾಹ್ಮಣಿಯರಲ್ಲಿಯೂ ಕೂಡ ನಂಬರ್ವಾರ್ ಇದ್ದಾರೆ. ಏಕೆಂದರೆ ಎಲ್ಲರೂ ಸಹ ಗೋಲ್ಡನ್ ಏಜ್ ಸ್ಥಿತಿಗೆ ತಲುಪಿಲ್ಲ ಅಂತ ಹೇಳ್ತಾರೆ ಬಾಬಾ ಅವರು. उसमें अजन समय पड़ा है, कोई तो और ही श्रीमत पर ना चलने के कारण खिसक पड़ते हैं, फिर उनको कोई मान भी नहीं देते हैं. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಎಲ್ಲರೂ ಕೂಡ ಗೋಲ್ಡನ್ ಏಜ್ ಸ್ಥಿತಿಗಂತೂ ತಲುಪಿಲ್ಲ, ಆದ್ದರಿಂದ ಸಮಯವೂ ಕೂಡ ಹಿಡಿತದೆ ಇದಕ್ಕೆ ಅಂತ ಹೇಳ್ತಾರೆ ಬಾಬಾ. ನಮ್ಮ ಸ್ಥಿತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೆ, ಗೋಲ್ಡನ್ ಏಜ್ ಸ್ಥಿತಿಗೆ ತಲುಪೋದಕ್ಕೆ ಸಮಯ ಹಿಡಿತದೆ. ಕೆಲವರಂತೂ ತಂದೆಯ ಶ್ರೀಮತದಂತೆ ನಡೆಯದೇ ಇರುವುದರಿಂದ ಜಾರಿ ಹೋಗ್ಬಿಡ್ತಾರೆ, ಪುರುಷಾರ್ಥದಿಂದ ಕೆಳಗಿಳಿದು ಬಿಡ್ತಾರೆ ಕೆಲವರು ಅಂತಾರೆ ಬಾಬಾ. ಆಗೇನು ಮಾಡೋದಿಲ್ಲ, ಯಾವಾಗ ನೀವು ಪುರುಷಾರ್ಥವನ್ನು ಮಾಡೋದನ್ನು ಬಿಡ್ತೀರಿ ಆಗ ನಿಮಗೆ ಯಾರೂ ಕೂಡ ನಿಮಗೆ ಗೌರವಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾರಿಂದಲೂ ಮಾನ್ಯತೆ ಸಿಗೋದಿಲ್ಲ. ಕೋಯಿ ಬಿ ಉನ್ಕೋ ಪಸಂದ್ ನಹಿ ಕರ್ತೆ ಹೇ. ಆದ್ದರಿಂದ ನಿಮ್ಮನ್ನು ಯಾರೂ ಕೂಡ ಪಸಂದ್ ಮಾಡೋದಿಲ್ಲ, ಇಷ್ಟಪಡೋದಿಲ್ಲ ಪುರುಷಾರ್ಥವನ್ನು ಮಾಡದೇ ಇದ್ದರೆ. तुम बच्चों को दुनियावी बातें बिल्कुल नहीं करनी चाहिए. कोई जरमई जगमई करते ही तो समझो हमारा दुश्मन है. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ನೀವು ಯಾವುದೇ ಪ್ರಪಂಚದ ವಿಷಯಗಳನ್ನು ಮಾತಾಡ್ಲಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ಅವರಿವರ ಪರಚಿಂತನೆಯನ್ನು ಯಾರು ಮಾಡ್ತಾರೆ ಅವರನ್ನು ತಿಳ್ಕೊಳ್ರಿ, ಇವರೇ ನಮ್ಮ ಶತ್ರುಗಳು. ಯಮ್ಕೋ ಗಿರಾನೆ ವಾಲಾ ಹೈ. ಇವರು ಪರಚಿಂತನೆ ಮಾಡೋರಾಗಿದ್ದಾರೆ, ಇವರೇ ನಮ್ಮನ್ನು ಕೆಳಗೆ ಬೀಳಿಸುವಂಥವರಾಗಿದ್ದಾರೆ, ಕೆಳಗಿನ ಸ್ಥಿತಿಗೆ ಕರ್ಕೊಂಡು ಬರ್ತಾರೆ ಅಂತ ತಿಳ್ಕೊಳ್ರಿ, ಇವರೇ ನಮ್ಮ ಶತ್ರು ಅನ್ನೋದನ್ನು ತಿಳ್ಕೊಳ್ಳಿ. ಫಾಲತು ಬಾತೆ ನಹಿ ಕರ್ನಿ ಹೇ. ಶುಭಾಬ ಹೇಳ್ತಾರೆ, ವ್ಯರ್ಥ ಮಾತುಗಳನ್ನು ಆಡಬೇಡ್ರಿ, ಪರಚಿಂತನೆಯನ್ನು ಮಾಡಬೇಡಿ. ಅಪನೆ ಕೋ ದೇಖನಾ ಹೈ ಕಹಾ ತಕ್ ಪಹುಂಚೆ ಹೇ. ಸದ್ಗುರು ಏಕ ಬಾಪ ಹೇ ಉಸ್ಮೇ ಜ್ಞಾನ ಬರಾ ಹುವಾ ಹೈ. ಆದ್ದರಿಂದ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನಾನು ಎಂತಹ ಸ್ಥಿತಿಗೆ ತಲುಪಿದ್ದೀನಿ. ಸದ್ಗುರು ತಂದೆ ಒಬ್ಬರೇ ಇದ್ದಾರೆ. ಆ ಸದ್ಗುರುವಿನಲ್ಲಿ, ಆ ಶುಭಾಬರವರಲ್ಲಿ ಎಲ್ಲ ಜ್ಞಾನವೂ ಕೂಡ ತುಂಬಿದೆ. ತುಮಕೋ ತೋ ऊपर गुरु शिखर में जाना है, यह सब ಜ್ಞಾನ ಕಿ ಬಾತೆ ಹೇ. ಶುಭಾಬ ಹೇಳ್ತಾರೆ, ನೀವು ಗುರು ಶಿಖರಕ್ಕೆ ತಲುಪಬೇಕು ಅಥವಾ ಪರಮಧಾಮಕ್ಕೆ ನೀವು ತಲುಪಬೇಕು, ಇವೆಲ್ಲ ಜ್ಞಾನದ ಮಾತುಗಳು ಅಂತಾರೆ ಬಾಬೋರು. पहाड़ आदि की कोई बात नहीं है, सबसे पार जाना है. ಶುಭಾಬ ಹೇಳ್ತಾರೆ, ಯಾವುದೇ ಪರ್ವತದ ಮಾತು ಇದಲ್ಲ, ನೀವೀಗ ಪರಮಧಾಮಕ್ಕೆ ಹೋಗಬೇಕು, ಈ ಎಲ್ಲ ಲೌಕಿಕದ ಜಗತ್ತಿನಿಂದ ನೀವು ಪಾರಾಗಿ ಹೋಗಬೇಕು, ದೂರ ಆಗಿ ಹೋಗಬೇಕು. ಇನ್ನು ಬಾತೋಂ ಕೋ ಕೋಯಿ ಜಾನ್ತೆ ನಹಿ ಹೈ. ಈ ಮಾತುಗಳನ್ನು ಅನ್ಯರು ಯಾರೂ ಕೂಡ ತಿಳಿದುಕೊಳ್ಳೋದಿಲ್ಲ. ಬಾಪ कहते हैं, ತುಮ್ ಪಹಲೆ ತಮೋ ಪ್ರಧಾನ್ ತೇ. ಬಾಬಾ ನೆನಪು ಮಾಡಿಸ್ತಾರೆ, ಮಕ್ಕಳೇ ನೀವು ಮೊದಲು ತಮೋ ಪ್ರಧಾನ ಆಗಿದ್ರಿ, ಅಬ್ ತುಮಕೋ ಸತೋ ಪ್ರಧಾನ ಬನ್ನನಾ ಹೈ. ಬಹುತ್ ಹೈ ಜಿನ್ಕೋ ಯಹ ಭಿ ನಿಶ್ಚಯ ನಹಿ ಹೈ, ಪೂರಾ ಯೋಗ ನಹಿ ಹೈ. ಆದ್ದರಿಂದ ಈಗ ಪುನಃ ನೀವು ಸತೋ ಪ್ರಧಾನರಾಗಬೇಕು. ಶುಭಾಬ ಹೇಳ್ತಾರೆ, ಕೆಲವರಿಗಂತೂ ನಿಶ್ಚಯವೂ ಇಲ್ಲ, ಬಾಬಾ ಅವ್ರ ಜೊತೆ ಯೋಗನೂ ಇಲ್ಲ. ದೂಸರೋं को समझाते हैं, उन्हों का कल्याण हो जाता है.
ಯಾರು ಬೇರೆಯವರಿಗೆ ತಿಳಿಸ್ಕೊಡ್ತಾರೆ ಅವರದು ಕಲ್ಯಾಣ ಆಗಿಬಿಡ್ತದೆ. ऐसे नहीं, वह कल्याण करते हैं नहीं, वह तो अपने ಭಾಗ್ಯ ಅನುಸಾರ ರಾಜು ಕೋ ಸಮझ लेते हैं. ಬಾಬಾ ಹೇಳ್ತಾರೆ, ಈ ರೀತಿ ಎಲ್ಲ ನಾವು ಕಲ್ಯಾಣ ಮಾಡಿದ್ವಿ ಅಂತ ಅರ್ಥವಲ್ಲ. ಅವರು ತಮ್ಮ ಭಾಗ್ಯದ ಅನುಸಾರವಾಗಿ ಈ ಎಲ್ಲ ರಹಸ್ಯಗಳನ್ನು ತಿಳಿದುಕೊಳ್ತಾರೆ. ऐसे बहुत है जो ब्राह्मणी से भी तीखे चले जाते हैं. कई बच्चों में अभी तक देहाभिमान बहुत है, पिछाड़ी में देह भी याद ना रहे. ಆದ್ದರಿಂದ ಕೆಲವರು ಇಂತಹ ಮಕ್ಕಳು ಇದ್ದಾರೆ, ಬ್ರಾಹ್ಮಣಿಯರಿಗಿಂತಲೂ ತೀಕ್ಷ್ಣವಾಗಿ ಮುಂದೆ ಹೋಗಿಬಿಡ್ತಾರೆ. ಕೆಲವು ಮಕ್ಕಳಿಗೆ ಬಹಳ ದೇಹಾಭಿಮಾನ ಇರುವ ಕಾರಣ ಅವರು ಶುಭಾಬರನ್ನು ನೆನಪು ಸಹ ಮಾಡೋದಿಲ್ಲ. सन्यासियों में भी कोई विरले ऐसे होते हैं जो बैठे बैठे शरीर छोड़ देते हैं और सन्नाटा हो जाता है. ಹೇಗೆ ಸನ್ಯಾಸಿಗಳಲ್ಲಿಯೂ ಸಹ ಕೆಲವು ಇಂತಹ ವಿರಳ ಇರುವ ಸನ್ಯಾಸಿಗಳಿದ್ದಾರೆ. ಆರಾಮಾಗಿ ಕುಳಿತಿದ್ದಂತೆಯೇ ಶರೀರವನ್ನು ಬಿಟ್ಬಿಡ್ತಾರೆ. ಆ ಜಾಗದಲ್ಲಿ ಸಂಪೂರ್ಣ ಶಾಂತಿ ವಾತಾವರಣ ಹರಡಿಬಿಡ್ತದೆ. ಫಿರ್ ಬಿ ಗೃಹಸ್ಥಿಯೋಂ ಕೆ ಪಾಸ್ ಜಾಕರ್ ಜನ್ಮ ಲೇತೆ ಹೇ. ಮತ್ತೆ ಅವರು ಸನ್ಯಾಸಿಗಳು ಕೂಡ ಮತ್ತೆ ಗೃಹಸ್ಥಿಗಳ ಹತ್ರ ಹೋಗಿ ಜನ್ಮ ತಗೊಳ್ತಾರೆ. ಫಿರ್ ಶ್ರೇಷ್ಠಾಚಾರಿ बनने के लिए जंगल में चले जाते हैं. ಮಾಯಾ ಕಾ ರಾಜ್ಯ है ना. ಪುನಃ ಶ್ರೇಷ್ಠಾಚಾರಿಗಳಾಗಲಿಕ್ಕೋಸ್ಕರ ಕಾಡಿಗೆ ಹೋಗ್ತಾರೆ ಸನ್ಯಾಸಿಗಳು. ಇದು ಮಾಯಾ ರಾಜ್ಯ ತಾನೇ ಅಂತ ಕೇಳ್ತಾರೆ ಬಾಬಾ. ಯಾ ಚಕ್ರ ಫಿರ್ತಾ रहता है, उनको भी समझना है. बहुत बच्चियां हैं जिन्होंने बाबा को कब देखा भी नहीं है तो याद करती रहती है, तो ज़रूर ऊंच पद पाएंगे. ಆದ್ದರಿಂದ ಬಾಬಾ ಹೇಳ್ತಾರೆ, ನಾಟಕದ ಚಕ್ರ ಅಂತೂ ತಿರುಗ್ತಾನೆ ಇರ್ತದೆ. ಕೆಲವು ಇಂತಿಂತಹ ಅಕ್ಕಂದಿರಿದ್ದಾರೆ, ಮಕ್ಕಳಿದ್ದಾರೆ ಬಾಬನಿಗೆ, ಬಾಬಾವರನ್ನು ನೋಡಿಯೇ ಇಲ್ಲ, ಆದರೂ ಸಹ ಶುಭಾಬವರನ್ನು ನೆನಪು ಮಾಡ್ತಾ ಇರ್ತಾರೆ. ಅಂಥವರು ಶ್ರೇಷ್ಠ ಪದವಿಯನ್ನು ಪಡ್ಕೊಂಡ್ಬಿಡ್ತಾರೆ ಅಂತಾರೆ ಬಾಬಾ. सारा पुरुषार्थ का खेल है ना. कोई तो रात दिन बहुत मेहनत करते रहते हैं. ಎಲ್ಲವನ್ನು ಅವಲಂಬಿಸಿರುವುದು ಶುಭಾಬ ಹೇಳ್ತಾರೆ ನಿಮ್ಮ ಪುರುಷಾರ್ಥವನ್ನು. ಇದು ಪುರುಷಾರ್ಥದ ಆಟ ಎಲ್ಲವೂ ಸಹ ಅಂತಾರೆ ಬಾಬಾ. ಕೆಲವರಂತೂ ಹಗಲು ರಾತ್ರಿ ಶ್ರಮಪಟ್ಟು ಕಷ್ಟಪಟ್ಟು ಶುಭಾಬ ಹೇಳಿದ ರೀತಿಯಲ್ಲಿ ಪುರುಷಾರ್ಥ ಮಾಡ್ತಾ ಇರ್ತಾರೆ. तुम जानते हो इस पतित दुनिया में इस ही शरीर में तुमको सतो प्रधान बनना है. ಬಾಬಾ ತಿಳಿಸ್ತಾರೆ, ಈ ಪತಿತ ಜಗತ್ತಿನಲ್ಲಿ ಇದೇ ಶರೀರದಲ್ಲಿ ನೀವೀಗ ಸತೋ ಪ್ರಧಾನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಟೈಮ್ ಲಗ್ತಾ है पावन बनने में. जब तक यह दुनिया है ये पढ़ाई है तब तक पढ़ना है. ಆದ್ದರಿಂದ ಸತೋ ಪ್ರಧಾನ ಆಗೋದಕ್ಕೂ ಕೂಡ ಟೈಮ್ ಹಿಡಿತದೆ. ಬಾಬಾ ತಿಳಿಸ್ತಿದ್ದಾರೆ, ಎಲ್ಲಿಯವರೆಗೆ ಈ ಪ್ರಪಂಚ ಇದೆ, ಈ ಶಿಕ್ಷಣ ನಡೀತಾ ಇರ್ತದೆ, ಅಲ್ಲಿಯವರೆಗೆ ನೀವು ಓದ್ತಾನೆ ಇರಬೇಕು. जहाँ तक जीना है वहाँ तक पीना है ताकि कर्मातीत अवस्था में चले जाएंगे. ಬಾಬಾ ಹೇಳ್ತಾನೆ, ಬದುಕಿರುವವರೆಗೆ ಜ್ಞಾನಾಮೃತವನ್ನು ಕುಡಿತಾ ಇರಬೇಕು. ನೀವು ಆ ನಂತರ ಕರ್ಮಾತೀತ ಸ್ಥಿತಿಯನ್ನು ತಗೊಂಡ್ಬಿಡ್ತೀರಿ ಅಥವಾ ಕರ್ಮಾತೀತ ಸ್ಥಿತಿಗೆ ಹೋಗ್ಬಿಡ್ತೀರಿ ಅಂತಾರೆ ಬಾಬಾ. इस देह से दुनिया से बिल्कुल ममत्व निकल जाए. ಈ ದೇಹದಿಂದ ಈ ಪ್ರಪಂಚದಿಂದ ನಿಮ್ಮ ಮಮತ್ವ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ರಾಜ ರಾಣಿ बनने में मेहनत है, जो पढ़ेंगे वह दिल रूपी तख्त पर बैठेंगे. ಆದ್ದರಿಂದ ರಾಜ ರಾಣಿ ಪದವಿಯನ್ನು ಪಡ್ಕೊಳ್ಬೇಕು ಅಂದರೆ ಅದಕ್ಕಾಗಿ ತುಂಬ ಪರಿಶ್ರಮನೂ ಪಡಬೇಕು. ಯಾರು ಬಾಬಾ ಹೇಳಿದ ರೀತಿಯಲ್ಲಿ ಬಾಬನ ಶಿಕ್ಷಣ ತುಂಬ ಚೆನ್ನಾಗಿ ಓದ್ತಾರೆ ಅವರು ಶುಭಾಬರವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. अंदर में समझते हैं कहाँ तक मददगार है. बेहद का बाप अवस्था देख प्यार करेंगे. ಆದ್ದರಿಂದ ನಿಮ್ಮ ಆಂತರ್ಯವನ್ನು ನೀವೇ ತಿಳ್ಕೊಳ್ಬೇಕಾಗಿದೆ, ಕೇಳ್ಕೊಳ್ಬೇಕು. ನಾನು ಎಷ್ಟರ ಮಟ್ಟಿಗೆ ಬಾಬನಿಗೆ ಸಹಯೋಗಿ ಆಗಿದ್ದೇನೆ. ಬೇಹದ್ದಿನ ತಂದೆಯೂ ಸಹ ನೀವು ಮಕ್ಕಳ ಸ್ಥಿತಿ ಹೇಗಿರ್ತದೋ ಆ ರೀತಿಯಲ್ಲಿ ಬಾಬಾ ಪ್ರೀತಿ ಮಾಡ್ತಾರೆ. बाप कहते हैं अपना कल्याण करना चाहते हो तो ಶ್ರೀಮತ್ ಪರ್ ಚಲೋ. ಆದ್ದರಿಂದ ಶುಭಾಬ ಹೇಳ್ತಾರೆ, ನಿಮ್ಮ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಬೇಕು ಅಂತ ಇಚ್ಛೆ ಇದ್ದರೆ ಶುಭಾಬರವರ ಶ್ರೀಮತದಂತೆ ನಡೀರಿ. ಐಸಾ ಕಾಮ್ ನಹಿ ಕರೋ ಜೋ ದೂಸರೋं को नफरत आ जाए. ಬಾಕ್ಸಿಂಗ್ ಐನಾ
तुमको युद्ध के मैदान में कितना ಟೈಮ್ लगता है. ಆದ್ದರಿಂದ ಇಂಥ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಕರ್ಮವನ್ನು ನೋಡಿ ಬೇರೆಯವರಿಗೆ ನಿಮ್ಮ ಬಗ್ಗೆ ತಿರಸ್ಕಾರ ಬರುವಂತೆ ಕರ್ಮ ಮಾಡಬೇಡಿ, ಕೆಲಸ ಮಾಡಬೇಡಿ ಅಂತಾರೆ ಬಾಬಾ. ಈ ಸಮಯದಲ್ಲಿ ಮಾಯೆ ಜೊತೆಗೆ ಬಾಕ್ಸಿಂಗ್ ನಡೆದಿದೆ. ಈ ಯುದ್ಧಕ್ಕಾಗಿ ಎಷ್ಟೊಂದು ಸಮಯ ಹಿಡಿಸ್ತದಲ್ವಾ ಅಂತ ಕೇಳ್ತಾರೆ ಬಾಬಾ. ಒಳ್ಳೆಯದು. मीठे मीठे ज्ञान गुलजार ज्ञान योग की पुरुषार्थी बच्चों को माता पिता बाप दादा का याद प्यार और गुड मॉर्निंग. रूहानी बापू की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणा के लिए मुख्य सार. अपनी झोली अविनाशी ज्ञान रथों से भरकर अपना ಶೃಂಗಾರ करना है. ನಿಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಅವಿನಾಶಿ ಜ್ಞಾನರತ್ನಗಳಿಂದ ತುಂಬಿಕೊಂಡು ನಿಮ್ಮನ್ನು ನೀವು ಶೃಂಗಾರ ಮಾಡಿಕೊಳ್ಳಿರಿ. अतीन्द्रिय सुख के लिए बुद्धि को ज्ञान से भरपूर करना है. ಅತೀಂದ್ರಿಯ ಸುಖವನ್ನು ಪಡೆಯೋದಕ್ಕಾಗಿ ನಿಮ್ಮ ಬುದ್ಧಿಯನ್ನು ಜ್ಞಾನ ರತ್ನಗಳಿಂದ ತುಂಬಿಕೊಳ್ಳಿರಿ, ಭರ್ಪೂರ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. दूतीपना बहुत नुकसान करता है, इसलिए ज्ञान के सिवाय कोई भी बात सुननी सुनानी नहीं है. उल्टी बात सुनाने वालों के संग में बहुत संग से दूर रहना है. ಆದ್ದರಿಂದ ಬಾಬಾ ಹೇಳ್ತಾರೆ, ಅನೇಕ ಚಾಡಿ ಮಾತುಗಳು ಬಹಳಷ್ಟು ನುಕ್ಸಾನ್ ಮಾಡ್ತದೆ. ಜ್ಞಾನದ ವಿನಃ ಅನ್ಯ ಮಾತುಗಳನ್ನು ಕೇಳಬೇಡಿ ಮತ್ತು ಬೇರೆಯವರಿಗೆ ಹೇಳಬೇಡಿ. ಶುಭಾಬಾ ಹೇಳ್ತಾರೆ, ಉಲ್ಟಾ ಮಾತುಗಳನ್ನು ಯಾರು ಆಡ್ತಾ ಇರ್ತಾರೆ ಅವರ ಸಂಘದಿಂದ ಮೊದಲು ದೂರ ಇರಬೇಕು ಅಂತಾರೆ ಬಾಬಾ. वरदान. सर्व प्राप्तियों की खुशी में उड़ते हुए मंजिल पर पहुंचने वाले ಸ್ಮೃತಿ ಸ್ವರೂಪ ಭವ. ಸರ್ವ ಪ್ರಾಪ್ತಿಗಳ ಖುಷಿಯಲ್ಲಿ ಹಾರುವಂತಹ ಗುರಿಯನ್ನು ತಲುಪುವ ಸ್ಮೃತಿ ಸ್ವರೂಪರು ಆಗಿರಿ. ब्राह्मण जीवन में आदि से अब तक जो भी प्राप्तियाँ हुई हैं उनकी लिस्ट स्मृति में लाओ तो सार रूप में यही कहेंगे, अप्राप्त नहीं कोई वस्तु ब्राह्मण जीवन में. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಬ್ರಾಹ್ಮಣ ಜೀವನದಲ್ಲಿ ಆದಿಯಿಂದ ಇಲ್ಲಿಯವರೆಗೆ ನಮಗೇನೆಲ್ಲ ಸಿಕ್ಕಿವೆ, ಏನೆಲ್ಲ ಪ್ರಾಪ್ತಿಗಳಾಗಿವೆ ಅವುಗಳನ್ನು ನೀವು ಲಿಸ್ಟ್ ಮಾಡಿದ್ರೆ ಅಥವಾ ಆ ಲಿಸ್ಟನ್ನು ನೀವು ಸ್ಮೃತಿಯಲ್ಲಿ ತಂದುಕೊಂಡ್ರೆ ತಂದೆ ಹೇಳ್ತಾರೆ, ನಿಮಗೆ ಸಾರ ರೂಪದಲ್ಲಿ ಈ ರೀತಿ ಅನ್ನಿಸ್ತದೆ, ಬ್ರಾಹ್ಮಣ ಜೀವನದಲ್ಲಿ ಅಪ್ರಾಪ್ತಿ ಅನ್ನೋದು ಏನು ಕೂಡ ಇಲ್ಲ. ಅವ್ರ ಯಹ ಸಬ್ ಅವಿನಾಶಿ ಪ್ರಾಪ್ತಿಯ ಹೈ. ಇಲ್ಲಿ ನಮಗೆ ಎಲ್ಲವೂ ಸಿಗ್ತಾ ಇರೋದು ಅವಿನಾಶಿಯಾದ ಪ್ರಾಪ್ತಿಗಳು. इन प्राप्तियों की स्मृति इमर्ज रूप में रहे, अर्थात स्मृति स्वरूप बनो तो खुशी में उड़ते मंजिल पर सहज पहुंच जाएंगे. ಆದ್ದರಿಂದ ಶುಭಾಬೋರಿಂದ ಸಿಕ್ಕಿರುವಂಥ ಎಲ್ಲ ಪ್ರಾಪ್ತಿಗಳನ್ನು ನೀವು ಸ್ಮೃತಿ ಮಾಡಿಕೊಂಡ್ರೆ, ಇಮರ್ಜ್ ಮಾಡಿಕೊಂಡ್ರೆ ಅಥವಾ ನೀವು ಸ್ಮೃತಿ ಸ್ವರೂಪರಾದರೆ ಬಾಬಾ ಹೇಳ್ತಾರೆ, ನೀವು ಖುಷಿಯಿಂದ ನಿಮ್ಮ ಗುರಿಯನ್ನು ತಲುಪಿಬಿಡ್ತೀರಿ. प्राप्ति की खुशी कभी नीचे हलचल में नहीं लाएगी, क्योंकि संपन्नता अचल बनाती है. ಏಕೆಂದರೆ ಬಾಬಾ ತಿಳಿಸ್ತಿದ್ದಾರೆ, ಪ್ರಾಪ್ತಿಯ ಖುಷಿ ನಿಮ್ಮನ್ನು ಎಂದಿಗೂ ಸಹ ಏರುಪೇರಿನಲ್ಲಿ ತರೋದಿಲ್ಲ ಅಥವಾ ಹಲ್ಚಲ್ನಲ್ಲಿ ತರೋದಿಲ್ಲ. ಏಕೆಂದರೆ ಸಂಪನ್ನವಾಗಿದ್ದಷ್ಟು ನೀವು ಅಚಲರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಜ್ಞಾನರತ್ನಗಳಿಂದ ಸಂಪನ್ನರಾದಷ್ಟು ಏನಾಗ್ತೀರಿ ನೀವು, ಅದು ನಿಮ್ಮನ್ನು अचलरन्नागी माड्तदे. स्लोगन. बिंदु स्वरूप की स्मृति में रहने के लिए ज्ञान गुण और धारणा में सिंधु बनो. नी बिंदु रूपದ ಸ್ಮೃತಿಯಲ್ಲಿ ಇರುವುದಕ್ಕಾಗಿ ಜ್ಞಾನ ಗುಣ ಮತ್ತು ಧಾರಣೆಯಲ್ಲಿ ಸಿಂಧು ಆಗ್ರಿ, ಸಾಗರ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.